ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2026. ಈ ವರ್ಷನೂ ಎಲ್ಲರೂ ಏನೋ ಒಂದು ರೆಸೊಲ್ಯೂಷನ್ನ ಇಟ್ಕೊಂಡಿರ್ತೀರ ಅಲ್ವಾ? ಸೇಮ್ ನಾನು ಹಾಗೆ ಒಂದು ರೆಸೊಲ್ಯೂಷನ್ನ ಇಟ್ಕೊಂಡಿದ್ದೀನಿ. ಅದೇನು ಅಂತ ತಿಳ್ಕೊಳಕ್ಕೂ ಮುಂಚೆ MG ರೋಡ್ನಲ್ಲಿ ನ್ಯೂ ಇಯರ್ ಹೇಗೆ ನಡೀತು ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಇಲ್ಲ ಡೈರೆಕ್ಟ್ ಆಗಿ 2 minutes 47 secondsಗೆ ಸ್ಕಿಪ್ ಮಾಡಿ. प्लीज आगे जाइए. रोड हो जाएगा. गौड़ा मालिंदा लेफ्ट होगी. रोड आरामागी रोड हो जाएगा. आगे जाइए. यारो कुत्रे ಮೇಡಮ್ ಒಟ್ಟಾಗಿ ನಾವು ಜವಾಬ್ದಾರಿಯುತವಾಗಿ ಸೆಲೆಬ್ರೇಟ್ ದ ನ್ಯೂ ಇಯರ್ ಟುಗೆದರ್. ನಿಜ ಹೇಳ್ಬೇಕಂದ್ರೆ ಈ ಸತಿ MG ರೋಡ್ನಲ್ಲಿ ಅಷ್ಟೇನ್ ಗ್ರ್ಯಾಂಡ್ ಆಗಿ ಮಾಡಿರ್ಲಿಲ್ಲ. ಲಾಸ್ಟ್ ಟೈಮ್ ಇದ್ದಷ್ಟು ಜನನೂ ಇರಲಿಲ್ಲ. ಆಕ್ಚುಲಿ ಈ ಸತಿ ಲಾಸ್ಟ್ ಟೈಮ್ಗೂ ಜಾಸ್ತಿ ಜನ, ಅಂದ್ರೆ ಒಂದು 10 ಲಕ್ಷ ಜನ ಬರ್ತಾರೆ ಅಂತ ಅನ್ಕೊಂಡಿದ್ರು. ಅದಕ್ಕೆ ಈ ಸತಿ ಪೊಲೀಸ್ ಭದ್ರತೆ ಸ್ವಲ್ಪ ಜಾಸ್ತಿ ಇತ್ತು, ಆದ್ರೆ ಜನನೇ ಇರಲಿಲ್ಲ. ಆಕ್ಚುಲಿ ಅಲ್ಲಿ ನಾರ್ಮಲ್ ಆಗಿ ಹೋಗೋರಿಗೆ ಏನು ಯೂಸ್ ಇಲ್ಲ, ಯಾಕಂದ್ರೆ ಅಲ್ಲಿ ಎಲ್ಲೂ ನಿಂತ್ಕೊಳ್ಳೋಕ್ಕೂ ಕೂತ್ಕೊಳ್ಳೋಕ್ಕೂ ಬಿಡೋದಿಲ್ಲ. ನೀವೇನಾದ್ರೂ ಪಬ್ ಅವ್ರ ರೆಸ್ಟೋರೆಂಟ್ಗೆ ಹೋದ್ರೆ ಬೆಸ್ಟ್, ಇಲ್ಲ ಜಸ್ಟ್ ಅಲ್ಲೇ ರೌಂಡ್ ಹೊಡಿತಾ ಇರಬೇಕಾಗುತ್ತೆ. ನಾನು ಒಂದೆರಡು ರೌಂಡ್ ಹೊಡೆದಾದ್ಮೇಲೆ ಮೆಟ್ರೋ ಹತ್ಕೊಂಡು ಮನೆಗೆ ಬಂದ್ಬಿಟ್ಟೆ. ಇನ್ನು ವಿಷಯಕ್ಕೆ ಬಂದರೆ, ನೀವೆಲ್ಲ ಈ ವರ್ಷಕ್ಕೆ ಏನೇನು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ ಅದನ್ನು ಆದಷ್ಟು ಕಂಪ್ಲೀಟ್ ಮಾಡೋಕ್ಕೆ ನೋಡಿ. ಯಾವುದೇ ಆಗಿರ್ಬೋದು, ಲೈಕ್ ಜಿಮ್ ಸ್ಟಾರ್ಟ್ ಮಾಡೋದು, ಇಲ್ಲ ಒಂದು ನ್ಯೂ ಸ್ಕಿಲ್ನ ಕಲಿಯೋದು, ಇಲ್ಲ ಬ್ಯಾಡ್ ಹ್ಯಾಬಿಟ್ಸ್ನ ಏನಾದರೂ ಬಿಡಬೇಕು ಅಂದ್ಕೊಂಡಿರೋದು, ಯಾವುದೇ ಆಗಲಿ ಈ ಸತಿ ಅಂತೂ ಮಿಸ್ ಮಾಡಲೇಬೇಡಿ. ಇನ್ನು ನೀವು ಪಕ್ಕ ಶಿಸ್ತಾಗಿ ಮಾಡಲೇಬೇಕು ಅಂತಿದ್ರೆ ನೀವು ಏನು ಮಾಡೋಣ ಅಂತಿದ್ರೋ ಅದನ್ನು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಅದಕ್ಕೆ ಒಂದು ಡೆಡ್ಲೈನ್ ಇಡಿ. ಈವನ್ ನೀವು ಮರ್ತೋದ್ರೂ ನಾನು ಪಕ್ಕ ಅದೇ ಡೇಟ್ಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಟಾರ್ಗೆಟ್ನ ಅಚೀವ್ ಮಾಡಿದಿರೋ ಇಲ್ವೋ ಅಂತ ನೋಡ್ತೀನಿ. ಇನ್ನು ನನ್ನ ವಿಷಯಕ್ಕೆ ಬಂದರೆ, ನಾನು ಈ ವರ್ಷ ರೆಸೊಲ್ಯೂಷನ್ ಮಾಡಿಲ್ಲ, ಒಂದು ಡಿಸಿಷನ್ ಮಾಡಿದ್ದೀನಿ. ಅದೇನಂದರೆ ನಿಮಗೆ ಒಂದು ಬಿಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ನ ಹೇಳ್ತಿದ್ದೀನಿ. ಅದೇ ನನ್ನ ರೆಸೊಲ್ಯೂಷನ್ ಕೂಡ, ಆ್ಯಂಡ್ ನಾನು ಇನ್ಮೇಲೆ ಮಾಡೋದು ಕೂಡ. ಅದನ್ನು ಒಂದೇ ಸಲ ಇವಾಗಲೇ ಹೇಳೋದಕ್ಕಿಂತ ಅದೇನಂತ ನಿಮಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಯಾಕಂದರೆ ಮಾಡೋಕ್ಕೂ ಮುಂಚೆ ಹೇಳ್ಕೊಂಡಂಗಿರಬಾರ್ದು ಅಂತ. ಆದರೂ ಸ್ವಲ್ಪ ಹಿಂಟ್ ಕೊಡ್ತೀನಿ, ಗೊತ್ತಾದರೆ ಒಳ್ಳೆಯದು. ಅದೇನಂದರೆ ಇನ್ಮೇಲೆ ನಮ್ಮ ವಿಶ್ವದರ್ಶಕ ಚಾನಲಲ್ಲಿ ಹೊಸ ಸೀರೀಸ್ ಬರ್ತಿದೆ. ಅದರಲ್ಲಿ ನಿಮಗೆ ಪ್ರತಿಯೊಂದು ಜಾಗ, ಲೈಕ್ ಎಲ್ಲ ಊರು ಆ್ಯಂಡ್ ಆ ಊರಿನಲ್ಲಿರೋ ಎಲ್ಲ ಫೇಮಸ್ಸು ಮತ್ತು ಹಿಡನ್ ಪ್ಲೇಸಸ್ನ ಕವರ್ ಮಾಡೋಣ ಅಂತ. ಮತ್ತು ಎಲ್ಲ ಮಾಲ್ಸ್, ಲೇಕ್ಸ್, ಟೆಂಪಲ್ಸ್, ಮೌಂಟೇನ್ಸ್, ಝೂನ ನೋಡಿ, ಆ್ಯಂಡ್ ಇನ್ನು ಹಲವಾರು ಆಕ್ಟಿವಿಟೀಸ್ನ ಮಾಡೋಣ. ಕೇವಲ ನೋಡೋದು ಮಾತ್ರ ಅಲ್ಲ, ನೀವು ಕೂಡ ಬಜೆಟ್ ಫ್ರೆಂಡ್ಲಿಯಾಗಿ ಹೇಗೆ ಟ್ರಾವೆಲ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಆ್ಯಂಡ್ ಎಲ್ಲದಕ್ಕೂ ಎಷ್ಟು ಖರ್ಚಾಗುತ್ತೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ನಿಮಗೆ ಯಾವ ಜಾಗದಲ್ಲಿ ಹೇಗೆ ಸೇಫ್ ಆಗಿರಬೇಕು ಅನ್ನೋದನ್ನು ನೋಡೋಣ. ನಾವು ನೋಡುವಂತ ಪ್ರತಿಯೊಂದು ಜಾಗದ ಬಗ್ಗೆನೂ ತಿಳ್ಕೊಳ್ಳೋಣ. ಹೊಸ ಜಾಗ, ಹೊಸ ವ್ಯಕ್ತಿಗಳು, ಹೊಸ ಅನುಭವ, ಇವೆಲ್ಲ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಮೋಸ್ಟ್ ಆಫ್ ದಮ್ಗೆ ಟ್ರಾವೆಲ್ ಮಾಡಬೇಕು ಅಂತಿರುತ್ತೆ, ಆದ್ರೆ ಒಂದು ಜೊತೆಗೆ ಯಾರು ಇಲ್ಲ ಅಂತ, ಇಲ್ಲ ದುಡ್ಡು ಜಾಸ್ತಿ ಆಗ್ಬೋದು ಅಂತ,
ಇಲ್ಲ ಒಬ್ರೇ ಹೋದ್ರೆ ಏನಾನ ಪ್ರಾಬ್ಲಮ್ ಆಗ್ಬೋದು ಅಂತ ಹೋಗಲ್ಲ. ಇದೇ ತರ ಕ್ವಶನ್ಸ್ ನ ಮಾಡ್ಕೋತಾ ಇದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಸೊ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನ ಹುಡ್ಕೊಂಡು ನಮ್ ಖುಷಿನ ನಾವೇ ಪಡ್ಕೋಬೇಕು. ಹೇಗೆ ಟ್ರಾವೆಲಿಂಗ್ ಮೇಲೆ ಹೊಸ ಹೊಸ ಜಾಗ ನೋಡೋ ಅಂತದ್ರ ಮೇಲೆ ನಿಮ್ಗೇನಾದ್ರೂ ಇಷ್ಟ ಇದ್ರೆ ಅಲ್ಲ ಇಲ್ಲಿವರೆಗೂ ನೋಡಿದಿರಾ ಅಂದ್ರೆ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೇನ ನನಗೆ ಹೊಸ ಜಾಗ ಅಥವಾ ಬೇರೆ ಏನಾನ ಇನ್ಫಾರ್ಮೇಶನ್ ಕೊಡಬೇಕು ಅಂತಿದ್ರು ಯು ಆರ್ ಆಲ್ವೇಸ್ ವೆಲ್ಕಮ್. ಜಸ್ಟ್ ನನ್ನ ರೀಸೆಂಟ್ ವಿಡಿಯೋಗೆ ಕಮೆಂಟ್ ಮಾಡಿದ್ರೆ ಸಾಕು. ಇಲ್ಲ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ. ನೀವು ಡೈರೆಕ್ಟ್ ಮೆಸೇಜ್ ಮಾಡಿ ನನಗೆ ತಿಳಿಸ್ಬೋದು. ನಿಮ್ಮ ಒಂದು ಸಣ್ಣ ಸಲಹೆ ನನಗೆ ತುಂಬ ದೊಡ್ಡ ಮಟ್ಟಿನಲ್ಲಿ ಉಪಯೋಗ ಆಗುತ್ತೆ. ಮತ್ತೆ ಈ ಒಂದು ಜರ್ನಿನಲ್ಲಿ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಇನ್ನ ಹೊಸ ವರ್ಷದ ದಿನ ಏನ್ ಮಾಡಿದ್ರೆ ವರ್ಷ ಪೂರ್ತಿ ಅದೇ ಮಾಡ್ತೀವಿ ಅಂತ ಅಂತಿದ್ರು. ಅದು ನಿಜಾನೋ ಏನೋ ಗೊತ್ತಿಲ್ಲ. ಅಕಸ್ಮಾತಾಗಿ ಅದು ನಿಜ ಆದ್ರೆ ಆದಷ್ಟು ಈ ದಿನ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಮಾತಾಡಿ, ನಿಮ್ಗೆ ನೀವು ಖುಷಿ ಪಡೋ ಅಂತ ಕೆಲಸ ಮಾಡಿ. ನೋಡೋಣ ಈ 2026 ಹೇಗಿರುತ್ತೋ, ಯಾರ ಜೀವನದಲ್ಲಿ ಏನ್ ಖುಷಿ ಕೊಡುತ್ತೋ ಅಂತ. ಅಂಡ್ ಈ ಹೊಸ ವರ್ಷದ ದಿನ ನಮ್ಮ ವಿಡಿಯೋ ನೋಡಿದ್ದೀರಾ ಅಂದ್ರೆ ಬಹುಶಃ ವರ್ಷ ಪೂರ್ತಿ ನೋಡ್ತೀರೇನೋ, ಪರವಾಗಿಲ್ಲ, ಎಲ್ಲ ಒಳ್ಳೇದೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಪ್ರತಿ ಸಲ ಕ್ಯಾಲೆಂಡರ್ ಬದಲಾಗುತ್ತೆ ಹೊರತು ನಮ್ ಜೀವನ ಅಲ್ಲ. ಅದಕ್ಕೆ ನಾವು ಜೀವನದಲ್ಲಿ ಏನನ್ನ ಮಾಡಿ ಬೆಳಿಬೇಕು, ಆಗ್ಲೇ ನಮ್ಗೆ ನಮ್ಮನ್ನ ಪ್ರೀತಿಸೋರ್ಗೆ ನಿಜವಾದ ಬದಲಾವಣೆ ಆಗೋದು. ಇನ್ನ ಟ್ರಾವೆಲಿಂಗ್ ಕಂಟೆಂಟ್ ನ ಇಷ್ಟಪಡುವಂತ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ನೀವು ನಮ್ಮ ವಿಡಿಯೋನ ಡೈಲಿ ನೋಡೋದ್ರಿಂದ ನೀವು ನಮ್ ಜೊತೆ ಟ್ರಾವೆಲ್ ಮಾಡ್ದಂಗೆ ಇರುತ್ತೆ. ನಾನೇನ್ ಫುಲ್ ಎಲ್ಲ ತಿಳ್ಕೊಂಡು ಅಥವಾ ಫುಲ್ ಅಕೌಂಟ್ ನಲ್ಲಿ ದುಡ್ಡು ಇಟ್ಕೊಂಡು ಮಾಡ್ತಿಲ್ಲ. ನನ್ಗೂ ಇದು ಹೊಸ ವಿಷಯನೇ. ಅಂಡ್ ಜಾಸ್ತಿ ದುಡ್ಡು ಕೂಡ ಇಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೇಗ್ ಬಜೆಟ್ ಫ್ರೆಂಡ್ಲಿ ಆಗಿ ಊರೂರು ಸುತ್ತಬಹುದು ಅನ್ನೋದೇ ನನ್ನ ಕಾನ್ಸೆಪ್ಟ್. ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾನು ಪಕ್ಕಾ ಅಚೀವ್ ಮಾಡ್ಕೊಂಡು ಬರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಮುಂದೆ ಏನೇ ಆಗ್ಲಿ ಈಚ್ ಅಂಡ್ ಎವ್ರಿ ವಿಡಿಯೋನು ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಓಪನ್ ಆಗಿ ಹೇಳಿ. ಅದರಿಂದಾನೇ ನಾನು ಹೇಗ್ ಬದಲಾವಣೆ ಮಾಡ್ಕೊಂಡು ಇನ್ನ ಚೆನ್ನಾಗಿ ವಿಡಿಯೋ ಮಾಡ್ಬೋದು ಅನ್ನೋದಕ್ಕೆ ನೋಡ್ತೀನಿ. ಇನ್ನ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಏನಷ್ಟು ಇನ್ವೆಸ್ಟ್ಮೆಂಟ್ ಆಗಿಲ್ಲ. ಬರೀ ಒಂದು ಸ್ಮಾರ್ಟ್ ಫೋನ್ ಅಂಡ್ ಬ್ಯಾಗ್ ಮತ್ತೆ ಬಟ್ಟೆ ಎಲ್ಲ ಆಲ್ರೆಡಿ ಇರೋದೆ. ಇನ್ನು ಡೈಲಿ ಫುಡ್ಗೆ ಮತ್ತೆ ಸ್ಟೇಗೆ ಸ್ವಲ್ಪ ಖರ್ಚಾಗುತ್ತೆ. ಅವೆಲ್ಲನೂ ಆದಷ್ಟು ಕಾಸ್ಟ್ ಕಟಿಂಗ್ ಮಾಡಿ ಡೈಲಿ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನಿಮ್ಮಲ್ಲಿ ಯಾರಾದ್ರೂ ಸೋಲೋ ಟ್ರಿಪ್ ನ ಮಾಡಿದ್ರೆ ಎಲ್ಲಿಗೆ, ಮತ್ತೆ ನಿಮ್ ಎಕ್ಸ್ಪೀರಿಯನ್ಸ್ ನ ನಮ್ ಜೊತೆ ಹಂಚ್ಕೊಳ್ಳಿ. ಅದು ಇನ್ನಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡುತ್ತೆ. ಇಲ್ಲ ನೀವು ಯಾವಾಗ್ಲೂ ಸೋಲೋ ಟ್ರಿಪ್ ಮಾಡೇ ಇಲ್ಲ ಅಂದ್ರೆ ನಮ್ ಚಾನಲ್ ನಲ್ಲಿ ಬರುವಂತ ವಿಡಿಯೋಗಳನ್ನ ಡೈಲಿ ನೋಡಿ. ಅವಾಗ ಡೆಫಿನೆಟ್ಲಿ ನಿಮ್ಗೆ ಇಂಟ್ರೆಸ್ಟ್ ಬಂದೇ ಬರುತ್ತೆ. ಅದು ನಾನು ಪಕ್ಕಾ ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ದೊಡ್ಡವರು ಒಂದ್ ಮಾತು ಹೇಳಿದ್ದಾರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ನಾವು ಮಾತ್ರ ಎಲ್ಲದಕ್ಕೂ ಏನೋ ಒಂದು ಪ್ರಾಬ್ಲಮ್ ನ ಇಟ್ಕೊಂಡು ಅದಾಗಲ್ಲ ಇದಾಗಲ್ಲ ಅಂತ ಟೈಮ್ ವೇಸ್ಟ್ ಮಾಡ್ತಿರ್ತೀವಿ. ಅಂಡ್ ಫೈನಲಿ ಒಂದಿನ ರಿಯಲೈಸ್ ಆಗೋಷ್ಟಕ್ಕೆ ನಮ್ ಲೈಫೇ ಆಗೋಗಿರುತ್ತೆ. ಸೊ ಯಾವಾಗ ಏನ್ ಮಾಡ್ಬೇಕೋ ಅದನ್ನ ಮಾಡ್ಬೇಕು. ಏಜ್ ಇರ್ಬೇಕಾದ್ರೇನೆ, ದೇಹದಲ್ಲಿ ಶಕ್ತಿ ಇರ್ಬೇಕಾದ್ರೇನೆ ಏನನ್ನ ಮಾಡಕ್ಕೆ ಆಗೋದು ಅನ್ನೋದು ನನ್ನ ಅಭಿಪ್ರಾಯ. ಇದ್ರಲ್ಲಿ ಏನನ್ನ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರ್ಲಿ. ಅಂಡ್ ಫೈನಲಿ ಇನ್ನೇನು ವಿಡಿಯೋ ಎಂಡ್ ಮಾಡೋಂತ ಸಮಯ ಬಂತು. ಹಾಗಾಗಿ ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಮತ್ತೆ ಹೈಪ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗೋಕ್ಕೆ ಯೂಸ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.